ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ಕೆಂಪೇಗೌಡರ ಕಾಲದಿಂದಲೂ ನಡೆದುಕೊಂಡು ಬರುತ್ತಿರುವ ಪುರಾಣ ಪ್ರಸಿದ್ಧ ಶ್ರೀ ರಂಗನಾಥ ಸ್ವಾಮಿ ದನಗಳ ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತಿದ್ದು, ಪ್ರತಿ ವರ್ಷವೂ ರಾಜ್ಯದ ಎಲ್ಲಾ ಭಾಗಗಳು ಸೇರಿದಂತೆ ಮಹಾರಾಷ್ಟ್ರದಿಂದಲೂ ಸಹ ದನಗಳನ್ನು ತಂದು ಮಾರಾಟ ಮಾಡುತ್ತಾರೆ. ಈ ವರ್ಷ ಜಾತ್ರೆ ದೊಡ್ಡದಾಗಿದೆ. ಬರುವಂತಹ ರೈತರಿಗೆ ಊಟದ ಸಮಸ್ಯೆ ಆಗಬಾರದೆಂದು ಟಿಎಪಿಸಿಎಂಎಸ್ ಅಧ್ಯಕ್ಷ ಶಿವಪ್ರಸಾದ್ ಹಾಗೂ ಸದಸ್ಯರು, ಆಡಳಿತ ಮಂಡಳಿಯ ಸಿಬ್ಬಂದಿಗಳು ರೈತರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಕಲ್ಪಿಸಿರುವುದು ಖುಷಿ ತಂದಿದೆ ಎಂದು ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಚ್ಎನ್ ಅಶೋಕ್ ತಿಳಿಸಿದ್ದಾರೆ. ಇನ್ನು ಟಿಎಪಿಸಿಎಂಎಸ್ ಅಧ್ಯಕ್ಷ ಶಿವಪ್ರಸಾದ್ ಮಾತನಾಡಿ, ಸುಪ್ರಸಿದ್ಧ ಮಾಗಡಿ ಶ್ರೀರಂಗನಾಥ ಸ್ವಾಮಿ ದನಗಳ ಜಾತ್ರೆ ಯುಗಾದಿ ಹಬ್ಬದಂದು ಸೇರುವುದು ಪ್ರತೀತೆ. ನಮ್ಮ ನಾಯಕರಾದ ಎಚ್.ಸಿ. ಬಾಲಕೃಷ್ಣ ಹಾಗೂ ಎಚ್ಎನ್ ಅಶೋಕ್ ಅವರ ಮಾರ್ಗದರ್ಶನದಲ್ಲಿ ರೈತರಿಗೆ ಊಟದ ಸಮಸ್ಯೆ ಆಗಬಾರದೆಂದು 3 ದಿನಗಳ ಕಾಲ ಅನ್ನದಾಸೋಹ ಕಾರ್ಯಕ್ರಮವನ್ನ ಟಿಎಪಿಸಿಎಂಎಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದಿದ್ದಾರೆ. ಕೆಂಪೇಗೌಡರ ಕಾಲದಿಂದ ನಡ್ಕೊಂಡ್ಬಂದಿರತಕ್ಕಂಥ ಪುರಾಣ ಪ್ರಸಿದ್ಧ ಐತಿಹಾಸಿಕ ಜನಗಳ ಜಾತ್ರೆ ಮತ್ತು ಏನು ಪ್ರತಿ ವರ್ಷವೂ ಕೂಡ ರಂಗನಾಥ ಸ್ವಾಮಿ ರಥೋತ್ಸವ ನಡೀತದೆ. ರಾಜ್ಯದ ಎಲ್ಲ ಭಾಗಗಳಿಂದ, ರಾಜ್ಯ ಒಂದೇ ಅಂತ ಹೇಳಿದ್ರು ತಪ್ಪಾಗ್ಬೋದು, ಬಹುಶಃ ಮಹಾರಾಷ್ಟ್ರದಿಂದನೂ ಕೂಡ ಸಾಕಷ್ಟು ಜನ ಇಲ್ಲಿ ದನಗಳನ್ನು ಇಲ್ಲಿಗೆ ತಗೊಬಂದು ಜಾತ್ರೆಯಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು ಅಥವಾ ಕೊಳ್ಳಲಿಕ್ಕೆ ಬರ್ತಕ್ಕಂಥ ಅನೇಕ ರೈತ ಬಂಧುಗಳು ನೂರಾರು ವರ್ಷಗಳಿಂದ ನಡ್ಕೊಂಬಂದಿರತಕ್ಕಂಥ ಸತ್ಸಂಪ್ರದಾಯ ಈ ವರ್ಷವೂ ಕೂಡ ಭಾಳ ವಿಜೃಂಭಣೆಯಿಂದ, ಭಾಳ ಜನಗಳು ಕೂಡ ಆಸಕ್ತಿಯಿಂದ ದನಗಳನ್ನು ಸೇರಿಸಿರ್ತಕ್ಕಂಥದ್ದು. ದನಗಳ ಜಾತ್ರೆ ಭಾಳ ದೊಡ್ಡದಾಗಿ ಸೇರಿದೆ. ಏನು ಇಲ್ಲಿಂದ ನಮ್ಮ ಗವಿನಾಗಮಂಗಲ ಗೇಟು, ಕರ್ಲಳ್ಳಿ ಕಡೆಗೆ ತಿರುಕೊಳ್ಳೋ ಗೇಟಿಂದ ಪ್ರಾರಂಭಗೊಂಡು ಬಾಲಾಜಿ ರಂಗನಾಥ್ ಥಿಯೇಟ್ರ್, ಇಪ್ಪೆಮರದ ಪಾಳ್ಯವನ್ನು ದಾಟಿರ್ತಕ್ಕಂಥದ್ದು. ಭಾಳ ವಿಶಾಲವಾಗಿ ರಸ್ತೆಯ ಎರಡೂ ಬದಿಗಳಲ್ಲಿ ಜನಗಳು ಭಾಳ ಸೇರಿರ್ತಕ್ಕಂಥದ್ದು. ಇದು ಭಾಳ ದಿನಗಳಿಂದ ನಮ್ಮ ಟಿಎಪಿಸಿಎಂಎಸ್ಸು ಮತ್ತು ನಮ್ಮ ನಾಯಕರುಗಳೆಲ್ಲರೂ ಟಿಎಪಿಸಿಎಂಎಸ್ಸಿನ ನಿರ್ದೇಶಕರುಗಳು ಮತ್ತು ನಮ್ಮ ನಾಯಕರುಗಳು ಹೊರಗಡೆ ಎಲ್ಲ ಹೋದಾಗ ಬೇರೆ ಜಾತ್ರೆಗಳಲ್ಲಿ ಜನಗಳಿಗೆ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಮಜ್ಜಿಗೆ ವ್ಯವಸ್ಥೆ, ಈ ಥರ ಅವ್ರ ಕೈಲಾದ ಮಟ್ಟಿಗೆ ಬಂದಂಥವ್ರಿಗೆ ಉಪಚರಿಸ್ತಕ್ಕಂಥದ್ದು ಒಂದು ಕ್ರಮ ನಡೀತದೆ. ನಾವೆಲ್ಲವೂ ಮಾಡ್ತೀವಿ. ರಂಗನಾಥ ಸ್ವಾಮಿ ಅರವಂಟಿಕೆ ಅಂತ ಅಂದ್ಬಿಟ್ಟು ರಥೋತ್ಸವದಿಂದ 3 ದಿನ ಬಂದಂಥ ಭಕ್ತಾದಿಗಳಿಗೆ ಊಟ ಆಗ್ತಕ್ಕಂಥ ಕೆಲಸ ಮಾಡ್ತೀವಿ. ಆದರೆ ನಿಜವಾದ ರೈತರುಗಳು ಭಾಳ ಅನುಕೂಲ ಆಗ್ತದೆ, ಅವರ ಬವಣೆ ನೀಗ್ತದೆ ಈ ಥರ ಮಾಡೋದ್ರಿಂದ ಅಂತ ಏನು ನಮ್ಮ ನಾಯಕರುಗಳೆಲ್ಲರೂ, ಜೊತೆಗೆ ಶಾಸಕರಾದಂಥ ಬಾಲಕೃಷ್ಣರವರು ಈ ವಿಚಾರದಲ್ಲಿ ಇತ್ತೀಚೆಗೆ ಬೊಮ್ಮಲ್ಗೆ ಅಧ್ಯಕ್ಷರಾದಂಥ ಡಿ ಕೆ ಸುರೇಶ್ರವರು ಕೂಡ ಅಷ್ಟೆಲ್ಲ ದೊಡ್ಡ ಜನಗಳ ಜಾತ್ರೆ ನಡೀತದೆ, ನಿಮ್ಮ ರೈತ ಸಂಘಟನೆ ನಮ್ಮ ಟಿಎಪಿಸಿಎಂಎಸ್ ವತಿಯಿಂದ ಏನಾದರೂ ಮಾಡಬೇಕು ಅಂತ ಸೂಚನೆ ಮತ್ತು ಅವ್ರದ್ದೊಂದು ಮಾರ್ಗದರ್ಶನ ಮಾಡಿದ್ರೆ ಒಳ್ಳೆಯದಾಗ್ತದಲ್ವ ಬರ್ತಕ್ಕಂಥ ರೈತರುಗಳಿಗೆ ಅಂತಕ್ಕಂಥ ಕಿವಿ. ಮತ್ತು ಅದ್ರ ಜೊತೆಗೆ ಟಿಎಪಿಸಿಎಂಎಸ್ನ ಅಧ್ಯಕ್ಷರಾದಂಥ ಶಿವಪ್ರಸಾದು, ನಮ್ಮ ಹಿರಿಯ ಮಾಜಿ ಅಧ್ಯಕ್ಷರಾದಂಥ ಸೋಮಣ್ಣವರು, ಅವ್ರ ಜೊತೆಗೆ ಇಷ್ಟು ಇಡೀ ಆಡಳಿತ ಮಂಡಳಿ 8-10 ಜನಗಳು ಮತ್ತು ಅದರ ಸಿಬ್ಬಂದಿ, ಇವರೆಲ್ಲರ ಪರಿಶ್ರಮ ಮತ್ತು ಮಾಡಲೇಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯಿಂದಾಗಿ ಈ ಸರ್ತಿ ಅದು ಸಾಕಾರಗೊಂಡಿದೆ. ನೋಡ್ತಾ ಇದ್ದೀರಲ್ಲ ತಾವೇನೇ, ಹಸಿದ ಹೊಟ್ಟೆಗೆ ಇಷ್ಟೊಂದು ಊಟ ಕೊಟ್ಟರೆ ಎಷ್ಟು ಬಂದಂಥ ಜಾತ್ರೆಯ ಭಕ್ತಾದಿಗಳಿಗೆ ಮತ್ತು ರೈತ ಬಂಧುಗಳಿಗೆ, ಹಸುಗಳ ಮಾರಾಟಕ್ಕೆ ಬಂದಂಥ ರೈತ ಬಂಧುಗಳಿಗೆ ಭಾಳ ಮಟ್ಟದಲ್ಲಿ ಒಂದು ಸಹಕಾರಿ ಆಗ್ತದೆ. ಎಲ್ಲದಕ್ಕಿಂತ ಹೆಚ್ಚಿಗೆ ನಮಗೊಂದು ಆತ್ಮತೃಪ್ತಿ ಸಿಗ್ತದೆ. ಏನೋ ಒಂದು ದೂರದ ಊರುಗಳಿಂದ ಬಂದಂಥ ಯಾರೋ, ನಮಗೆ ಅವ್ರು ಯಾರು ಏನು ಅಂತ ಗೊತ್ತಿಲ್ಲದಿದ್ದರೂ ಕೂಡ ನಮ್ಮ ರೈತ ಸಂಘಟನೆ ವತಿಯಿಂದ ಅಂಥ ಹಸಿದ ಹೊಟ್ಟೆಗಳಿಗೆ ಊಟವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ರಂಗನಾಥ ಸ್ವಾಮಿ ಪಾದಕ್ಕೆ ನಾವು ಮಾಡ್ತಕ್ಕಂಥ ಪೂಜೆ ಅಂತಕ್ಕಂಥ ಪ್ರಾಮಾಣಿಕವಾದಂಥ ಭಾವನೆಯಿಂದ ಈ ಕೆಲಸವನ್ನೆಲ್ಲರೂ ಕೈಗೊಂಡಿದ್ದಾರೆ. ನಮ್ಮ ಟಿಎಪಿಸಿಎಂಎಸ್ಗೆ ಮೊದಲನೇದಾಗಿ ಅಭಿನಂದನೆಗಳನ್ನ ಹೇಳ್ತೇನೆ. ಅದ್ರ ಜೊತೆಗೆ ಮಾರ್ಗದರ್ಶನ ಕೊಟ್ಟಂಥ ಶಾಸಕರಾದಂಥ ಬಾಲಕೃಷ್ಣ ಅವರಿಗೆ, ನಮ್ಮ ಟಿಎಪಿಸಿಎಂಎಸ್ನ ಎಲ್ಲ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರುಗಳಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಸಿಬ್ಬಂದಿಯವರಿಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತೇನೆ ಸರ್. ರಂಗನಾಥ ಸ್ವಾಮಿ ಜಾತ್ರೆ ಆಗಲೇ ನಮ್ಮ ತಮ್ಮಣ್ಣ ಹೇಳ್ದಂಗೆ ಸುಪ್ರಸಿದ್ಧವಾದ ಜಾತ್ರೆ. ಯುಗಾದಿ ಹಬ್ಬದಂದೇ ಈ ಜಾತ್ರೆ ಸೇರ್ತಕ್ಕಂಥದ್ದು ಪ್ರತೀತಿ. ಹಾಗಾಗಿ ನಮ್ಮ ನಾಯಕರಾದ ಬಾಲಣ್ಣವರು ಮತ್ತು ಬಿಡಿಸಿ ಬ್ಯಾಂಕ್ ಅಧ್ಯಕ್ಷರಾದ ನಮ್ಮ ತಮ್ಮಾಜಣ್ಣವರು ಮತ್ತು ಡಿ ಕೆ ಸುರೇಶ್ ಅಣ್ಣವರು, ಮತ್ತು ಎಚ್ ಎಮ್ ರೇವಣ್ಣ, ಇವರೆಲ್ಲರ ಮಾರ್ಗದರ್ಶನದಲ್ಲಿ ನಮ್ಮ ಟಿಎಪಿಸಿಎಂಎಸ್ ಆಡಳಿತ ಮಂಡಳಿ ಎಲ್ಲರೂ, ಸಿಬ್ಬಂದಿ ವರ್ಗ ಮತ್ತು ಆಡಳಿತ ಮಂಡಳಿಯವರು ಎಲ್ಲರ ಒಂದು ಸಲಹೆಯ ಮೇರೆಗೆ
ಈ ದಿವಸ ಏನು ಹೊರಗಡೆಯಿಂದ ಬರ್ತಕ್ಕಂಥ ರೈತರಿಗೆ ಏನು ಜಾತ್ರೆಯಲ್ಲಿ ನಿಮ್ಗಾಗಲೇ ಗೊತ್ತಿರ್ಬೋದು ಈಗೆಲ್ಲ, ಯಾಕೆಂದರೆ ಅಡುಗೆ ಮಾಡ್ಕೊಳ್ಳೋದು ಮತ್ತು ಹೋಟೆಲಲ್ಲಿ ಗ್ಯಾಸ್ ಸಮಸ್ಯೆ ಇದೆ. ಇದೆಲ್ಲದು ಮನಗಂಡು ಈ ಒಂದು ಊಟವನ್ನು ಬಡಿಸ್ಬೇಕು ಬಂದಿದ್ದ ಹೊರಗಡೆ ಬಂದಿರತಕ್ಕಂಥ ರೈತರಿಗೆ ಅಂತ ಎಲ್ಲ ಆಡಳಿತ ಮಂಡಳಿಯವರು ಸಲಹೆ ಮೇರೆಗೆ ಈ ದಿವಸ ಒಂದು ಪ್ರಪ್ರಥಮ ಬಾರಿಗೆ ಕೈಗೊಂಡಿದ್ದೀವಿ. ಇದು ಪ್ರತಿ ವರ್ಷವೂ ಕೂಡ ಈ TFSMS ವತಿಯಿಂದ ಪ್ರತಿ ವರ್ಷವೂ ಕೂಡ ಇದು 3 ದಿವಸಗಳ ಕಾಲ ಅನ್ನದಾಸೋಹ ಮಾಡೋ ಕಾರ್ಯಕ್ರಮನ ಮಾಡ್ತೀವಿ. ಖಂಡಿತ ಮುಂದಿನ ದಿನಗಳಲ್ಲಿ ಇದು ರೈತರಿಗೆ ಇದರ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು TFSMS ವತಿಯಿಂದ ಮಾಡ್ತಾಯಿದ್ದೀವಿ. ನೀವಾಗಲೇ ನೋಡ್ದಂಗೆ ನೀವಾಗಲೇ ಸುಮಾರು 12 ಗಂಟೆಗೆ ಪ್ರಾರಂಭ ಆಗಿರೋದು, ಇನ್ನೂ ಅಡುಗೆ ಎಲ್ಲ ಮಾಡ್ತಾಯಿದ್ದೀವಿ. ಖಂಡಿತ ಸುಮಾರು ಒಂದು 3-3:30ವರೆಗೂ ಕೂಡ ಈ ದಾಸೋಹ ನಡೀತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ಪ್ರತಿ ದಿವಸ ಅಟ್ಲೀಸ್ಟ್ ಒಂದು 3 ಕ್ವಿಂಟಲ್ ಅಕ್ಕಿ ರೈಸು ಎಷ್ಟಾದರೂ ಆಗಲಿ, ನಾವು 3-3:30-4 ಗಂಟೆವರೆಗೂ ನಾವು ಬಿಡಿಸೋದಕ್ಕಂಥ ಕೆಲಸ ಮಾಡ್ತೀವಿ. ಎಷ್ಟು ಕ್ವಿಂಟಲ್ ಅಕ್ಕಿನಾದ್ರಾಗಲಿ ಅದು ಮಾಡ್ತಕ್ಕಂಥ ಕೆಲಸ ನಮ್ಮ ಆಡಳಿತ ಮಂಡಳಿಯವರು ಎಲ್ಲರೂ ಕೂಡ ನಿನ್ನೆಯಿಂದ ಸಂಜೆಯಿಂದ ಕೂಡ ಇಲ್ಲೇ ಇದ್ದು, ಸಿಬ್ಬಂದಿ ವರ್ಗದವರು, ಆಡಳಿತ ಮಂಡಳಿಯವರು ಎಲ್ಲರೂ ಕೂಡ ಇದ್ದಾರೆ. ಏನು ನಮ್ಮ ನಾಯಕರು ಬಾಲಣ್ಣವರು ಮತ್ತು ತಮ್ಮಾಜಣ್ಣವರು, ಸುರೇಶಣ್ಣವರೆಲ್ಲ ಹೇಳ್ತಾರೋ ಅದ್ರ ಪ್ರಕಾರ ಅವ್ರ ಮಾರ್ಗದರ್ಶನದಲ್ಲಿ ನಾವು ಈ ದಾಸೋಹ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಮಾಗಡಿ ತಾಲೂಕಿನ TFSMS ವತಿಯಿಂದ ಇವತ್ತೊಂದು ಉತ್ತಮವಾದಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಯಾಕೆಂದರೆ ಜಾತ್ರೆಗೆ ಬರುವಂಥವ್ರು 100% ರೈತರು, ಯಾವುದೇ ತಾಲೂಕರಾಗ್ಬೋದು, ಯಾವುದೇ ಜಿಲ್ಲೆಯರಾಗ್ಬೋದು, ಇಲ್ಲಿ ಬರುವಂಥ ಜನ ಎಲ್ಲ ರೈತಾಪಿ ಜನ. ಇವತ್ತು ಬರುವಂಥ ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ TFSMSನ ಆಡಳಿತ ಮಂಡಳಿ ಹಾಗೂ ನಮ್ಮ ನಾಯಕರಾದಂಥ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ, ಅವ್ರ ಸಹಕಾರದೊಂದಿಗೆ, ಅವರ ನಾಯಕತ್ವದಲ್ಲಿ ಇವತ್ತು TFSMS ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವ್ರಿಗೆ ಈ ತಾಲೂಕಿನ ಪರವಾಗಿ ಹಾಗೂ ಇಲ್ಲಿ ರೈತರ ಪರವಾಗಿ ನಾನು ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ ಅನ್ನು. ವಂದನೆಗಳು.